ನಿಮ್ಮ ಮಗಳು ಮಿಂಚು ಬಾಪುಟ್ಟೆ ಕೂತ್ಕೊ. ಪಪ್ಪ ಯಾರು ಇವರು? ಇವರು ಹಾಸ್ಪಿಟ್ಲಿಂದ ಬಂದಿದ್ದಾರೆ ಪುಟ್ಟ. ಯಾಕೆ ಪಪ್ಪ? ಒಂದು ಸಣ್ಣ ಟೆಸ್ಟ್ ಮಾಡೋಕ್ಕಷ್ಟೇ. ಹಾಗಾದ್ರೆ ಇಂಜೆಕ್ಷನ್ ಕೊಡ್ತಾರ ಪಪ್ಪ? ಇಲ್ಲ ಪುಟ್ಟ, ಇಂಜೆಕ್ಷನ್ ಎಲ್ಲ ಕೊಡಲ್ಲ. ಒಂದು ಸಣ್ಣ ಸೂಜಿಯಿಂದ ಹಾಗೆ ಟಚ್ ಮಾಡ್ತಾರಷ್ಟೇ. ಏನಾಗಲ್ಲ. ಅಷ್ಟೇನಾ? ಅಷ್ಟೇ. ನಾನು ಹೇಳಲಿಲ್ವಾ ನೀನು ಸಣ್ಣ ಪುಟ್ಟಿ ಅಂತ? ಅಳ್ಳೇ ಇಲ್ಲ ನೀನು. ರೀ, ಈಗಲೂ ಹೇಳ್ತಿದ್ದೀನಿ, ನಾವ್ ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗ್ಬಿಡೋಣ. ಇವ್ರುಗಳ ಸಹವಾಸನೇ ಬೇಡ. ಬ್ಲಡ್ ಸ್ಯಾಂಪಲ್ ಬಂದ್ಮೇಲೆ ಆ ಮಗು ನಮ್ದಲ್ಲ ಅಂತ ಗೊತ್ತಾಗತ್ತೆ. ಆಗ ನಮ್ ಜೈಲ್ ಊಟನೇ ಗ್ಯಾರಂಟಿ. ಇದೆಲ್ಲ ಬೇಕಾ ನಮ್ಗೆ? ಅದು ನನಗೂ ಗೊತ್ತಿದೆ ಕಣೆ. ಆದ್ರೆ ಏನು ಮಾಡೋದು? ಆ ಜಯದೇವ ಏನು ಹೇಳ್ತಿದ್ದಾನೆ ಮರ್ತೋಗ್ಬಿಟ್ಯಾ? ನಾವು ಅವನು ಹೇಳ್ದಾಗ ಮಾಡಲಿಲ್ಲ ಅಂದರೆ ಹಳೆ ಕೇಸ್ನೆಲ್ಲ ತೆಗೆದು ನಮ್ಮನ್ನು ಒಳಗೆ ಹಾಕ್ಸ್ಬಿಡ್ತಾನಂತೆ. ನೀನು ಹೇಳ್ದಾಗೆಲ್ಲ ನಾನು ಕೇಳ್ಬಿಟ್ರೆ ನಾವು ಒಳಗೋಗೋದಂತೂ ಗ್ಯಾರಂಟಿ. ಅಯ್ಯೋ ದೇವ್ರೆ. ಯಾವುದಕ್ಕೂ ಈ ಫೇಕ್ ಅಪ್ಪ ಅಮ್ಮನ ನಂಬಕ್ಕಾಗಲ್ಲ. ಇವ್ರುಗಳು ನೆನ್ನೆ ಮಾತಾಡಿದ ಸ್ಟೈಲ್ ನೋಡಿದ್ರೆ ಇವತ್ತು ಹೋಗೋದು ಡೌಟು ಅನ್ನಿಸ್ತಾ ಇದೆ. ಕ್ಲಾರಿಟಿ ತಗೊಂಡ್ಬಿಡ್ಲಾ? ಸರ್ ಹೇಳಿ ಸರ್. ಎಲ್ಲಿದ್ಯಪ್ಪ? ಸರ್ ಇಲ್ಲೇ ಮನೆ ದಾರಿಲೇ ಇದ್ದೀವಿ ಸರ್. ಇನ್ನು ಹೋಗ್ತಾನೆ ಇದೆಯಾ? ಎಷ್ಟೊತ್ತು ಬೇಕು? ಬೇಗ ಹೋಗಲ್ಲಿ. ಸರ್ ಇನ್ನೊಂದ್ಸಲ ಯೋಚನೆ ಮಾಡಿ ಸರ್. ನನಗೆ ಯಾಕೋ ಭಯ ಆಗ್ತಿದೆ ಸರ್. ಭಯನ? ಆಗ್ಲಿ ಬಿಡು, ಅದಕ್ಕೇನಂತೆ. ನಿನ್ನ ಪಾಡಿಗೆ ನೀನು ಹೋಗು. ಏಯ್, ಕರೆಕ್ಟಾಗಿ ಕೇಳಿಸ್ಕೊ. ಇಲ್ಲಿವರೆಗೂ ಬಂದ್ಮೇಲೆ ಹಿಂದಕ್ಕೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಹೋಗ್ಲೇಬೇಕಷ್ಟೇ. ಒಳಗಡೆ ಹೋಗಿ ಸ್ಯಾಂಪಲ್ ಕೊಟ್ಬಿಟ್ಟು ಬನ್ನಿ. ಸರ್ ಏನು ಸರ್ ಈ ಥರ ಮಾತಾಡ್ತಿದ್ದೀರಾ? ಏನೂ ಆಗಲ್ಲ, ನಾನಿದ್ದೀನಿ, ಆರಾಮಾಗಿ ಹೋಗು. ನನ್ನ ಕೈ ಯಾವಾಗಲೂ ನಿನ್ನ ಬೆನ್ನಿಂದ ಇರುತ್ತೆ, ಡೋಂಟ್ ವರಿ. ಆದ್ರೆ ಒಂದು ತಿಳ್ಕೊ, ಏನಾದರೂ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ದೋ ನಿನ್ನ ಲೈಫಲ್ಲಿ ಬ್ಯಾಡ್ ಟೈಮ್ ಶುರು ಆಯಿತು ಅಂತ ಅರ್ಥ. ಒಂದು ವೇಳೆ ನಾನೇನಾದರೂ ನಿನ್ನ ಜೀವನದಲ್ಲಿ ವಿಲ್ಲನ್ ಆದ್ನೋ ಅದಕ್ಕಿಂತ ಕೆಟ್ಟದಾಗೋದಕ್ಕೆ ಚಾನ್ಸೇ ಇಲ್ಲ, ನೆನಪಿರಲಿ. ಜೈಲಿಗಿಂತ ಆಚೆ ಇರೋ ಜೀವನನೇ ನರಕ ಆಗ್ಬಿಡುತ್ತೆ. ಯೋಚನೆ ಮಾಡು, ಒಳಗ ಹೊರ್ಗ. ಸರಿ ಸರ್, ಆಯಿತು, ಹೋಗ್ತೀನಿ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಪ್ರತಿಯೊಂದು ಅಪ್ಡೇಟು ನನಗೆ ಆದಷ್ಟು ಬೇಗ ಬಂದ್ಬಿಡ್ಬೇಕು. ನೆನ್ಪಿಟ್ಕೋ, ಎಸ್ಕೇಪ್ ಏನಾದರೂ ಆಗಕ್ಕೆ ಟ್ರೈ ಮಾಡಿದ್ರೆ. ಇಲ್ಲ ಇಲ್ಲ ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ಹೋಗ್ತೀನಿ ಸರ್. ರೀ, ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ ರೀ. ನನಗೂ ಸರಿ ಅನ್ನಿಸ್ತಾ ಇಲ್ಲ ಕಣೆ. ಆದರೆ ಬೇರೆ ದಾರಿನೇ ಇಲ್ಲ ನಮಗೆ. ಹಂಗೋದ್ರು ಹುಲಿ, ಹಿಂಗೋದ್ರು ಹುಲಿ, ಮಧ್ಯದಲ್ಲಿ ನಾವು ಬಲಿ. ಆ ಥರ ಆಗ್ಬಿಟ್ಟಿದೆ ನಮ್ಮ ಸಿಚುವೇಶನ್ನು. ಏನು ಮಾಡೋದು ಇವಾಗ? ನೋಡು, ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ. ಏನಾಗುತ್ತೋ ಆಗಲಿ, ಮುಂದೆ ನೋಡ್ಕೊಳ್ಳೋಣ. ಬಾ ಹೋಗೋಣ, ಬಾ ನೋಡೇ ಬಿಡೋಣ. ಎಲ್ಲ ಇನ್ನೂ ಬಂದಿಲ್ಲ. ಇಷ್ಟೊತ್ತು ಬರಬೇಕಿತ್ತು. ಇರು, ಕಾಲ್ ಮಾಡಿಬಿಡ್ತೀನಿ.